Yeah, it was a very good match. How is Josh for the winning match? How is Josh? Yeah, very high. ಹೋಗಕ್ಕಿಂತ ಮುಂಚೆನೇ ಇಲ್ಲೇ ಹೇಳಿದ್ದೆ RCB ಈ ಸಲ ಕಪ್ ನಮ್ದು. ಜೈ. ಬನ್ನಿಲಿ ಹೇಳಿ. ಒಂದು ಭವಿಷ್ಯ ಸಂಜೆ ನೋಡಿದ್ರೆ ಏನಾದ್ರು ಬಿಟ್ಕೊಡ್ದ ಗೆಲ್ತೀವಿ ಅಂತ. ಫಸ್ಟ್ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ದೇವ್ರಿಗೆ ಅಂತ ಬಿಡ್ತಾ ಇದ್ರು. ನಾವೇ ದೇವರಾಗಿದ್ದೀವಲ್ಲ ಅವ್ರಿಗೆಲ್ಲ ನಾವೇ ಗೆದ್ದಾಯ್ತು ಇನ್ನೇನು ಹೇಳ್ಬೇಕು. ಜೈ. ತುಂಬ ಚೆನ್ನಾಗಿತ್ತು ಮ್ಯಾಚು, ತುಂಬ ಎಂಜಾಯ್ ಮಾಡಿದ್ವಿ, ಮಗು ತುಂಬ ಎಂಜಾಯ್ ಮಾಡಿದ್ವಿ. ಹೆಂಗಿತ್ತು ಮ್ಯಾಚ್ ಹೇಳು? ಚೆನ್ನಾಗಿತ್ತು. ಮ್ಯಾಚ್ ಮಾತ್ರ ಸೂಪರ್. RCB ಫಾರ್ ಎವರ್. ಕೊಹ್ಲಿದು ಬ್ಯಾಟಿಂಗು ಮತ್ತೆ ಕ್ಯಾಚ್ ಸಕ್ಕತ್ತಾಗಿತ್ತು. ಕೊಹ್ಲಿ 50 ಹೊಡೆದಾಗಂತೂ ನಾವು ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ಸಾಂಗ್ಸು, ಡ್ಯಾನ್ಸು, ಚೀರಿಂಗು ಸೂಪರ್ ಅಂದ್ರೆ ಸೂಪರ್. ಬೌಲಿಂಗ್ ಚೂಸ್ ಮಾಡಕ್ಕಾಗ ಏನು ಅನಿಸ್ತು ನಿಮಗೆಲ್ಲ? ಬೌಲಿಂಗ್ ಚೂಸ್ ಮಾಡ್ಕೊಂಡು ಖಂಡಿತ ಕಾನ್ಫಿಡೆನ್ಸ್ ಇತ್ತು, ವಿನ್ ಆಗೇ ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಇತ್ತು. ನಾನು ಫಸ್ಟ್ ಟೈಮ್ ಸ್ಟೇಡಿಯಂಗೆ ಬಂದಿರೋದು, ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಸೂಪರ್ ಎಕ್ಸ್ಪೀರಿಯನ್ಸ್. RCB ವಿನ್ ಆಗಿರೋದ್ರಿಂದ ನಮಗೆ ತುಂಬಾನೇ ಖುಷಿಯಾಗಿದೆ. ಏಕೆಂದ್ರೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು RCB ಗೆದ್ರು? ಸರ್ ಮ್ಯಾಚು ಚೆನ್ನಾಗಿತ್ತು, ಈಸಿ ಗೆದ್ಬಿಟ್ರು. ಬಟ್ ಏನಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಅಂತ ನಮ್ಗನ್ಸ್ತು. ಏನು ಇವ್ರು ನಮ್ಮವ್ರು ಇಷ್ಟೊಂದು ಫಾರ್ಮ್ ಮ್ಯಾಚ್ ಅನಿಸ್ತಾ? ಒನ್ ಸೈಡ್ ಮ್ಯಾಚೇ ಅದು. ನಾಯಾಡಿ ಪಿಯಾಡಿ ಅವ್ರು ಹಾಕ್ಬಿಟ್ರು. ಅದು ಅದೇ ಮ್ಯಾಚ್ ಹೈಲೈಟು. ಸಾಲ್ಟ್ ಆಯ್ತು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಅಷ್ಟೇ. ಹೌದು, ರೆಸಲ್ಯೂಟ್ ಇರಲಿಲ್ಲ, ಬಟ್ ಪರವಾಗಿಲ್ಲ. ಏನು ಯಾರಿಲ್ಲ ಅಂದ್ರೆ ಹಿಂಗ್ ಹೊಡಿತಾವ್ರೆ. RCB ವಿನ್ ಆಗಿರೋದ್ರಿಂದ RCB ಈ ಸಲ ಕಪ್ ನಮ್ದೇ. ಎಲ್ಲ ಪ್ರತಿನಿಧಿಗಳ ಪರವಾಗಿ ಹೇಳ್ತಾ ಇದ್ದೀನಿ, RCB ಸೂಪರ್ ಮಾಡಿದ್ರು. ಆ್ಯಂಡ್ ಎಲ್ಲ ನಾವು ಆರ್ಗನೈಸರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಪರ್ಮಿಷನ್ ಕೊಟ್ಟರು. ಸೊ ನಮ್ಮ RCB ಫ್ಯಾನ್ಸಿಗೆ ಡಿಸಪಾಯಿಂಟ್ ಆಗಲಿಲ್ಲ. 5 ಮ್ಯಾಚ್ ಅಂತ ಪ್ರಾಮಿಸ್ ಮಾಡ್ಯಾರೆ. ಸೊ ವಿ ರಿಕ್ವೆಸ್ಟ್ ಸ್ಟೇಟ್ ಗೌರ್ಮೆಂಟ್ ನಿಮ್ಮ ಮಾಧ್ಯಮ ಮೂಲಕ ಎಲ್ಲ RCB ಮ್ಯಾಚು ಹೋಮ್ ಮ್ಯಾಚ್ ಇಲ್ಲ ಆಗಲಿ ಅಂತ ಕೇಳ್ಕೊತಿದ್ದೀವಿ. ಇದು ಒಂಥರ ಟ್ರಯಲ್ ಮ್ಯಾಚ್ ಇತ್ತು, ಸೊ ಎಲ್ಲೂ ಏನೂ ತೊಂದರೆ ಆಗಲಿಲ್ಲ. ಫ್ಯಾನ್ಸು ವೆಲ್ ಬಿಹೇವ್ಡ್ ಆಗಿದ್ರು. ಮ್ಯಾಚು ಟೈಟ್ ಇತ್ತು, ಚೆನ್ನಾಗಿತ್ತು. ಸೊ ಇಲ್ಲ ಆ ಥರ ಏನಿಲ್ಲ, ಎಲ್ಲ ಆನ್ಲೈನಲ್ಲಿ ಇತ್ತು. ಸೊ ಯಾರು ಫಸ್ಟ್ ಅಪ್ಲೈ ಮಾಡ್ತಾರೋ ಅವ್ರಿಗೆ ಸಿಕ್ಕಿದೆ. ರೈಲ್ವೆ ಟಿಕೆಟ್ ಹೇಗೆ ಫಸ್ಟ್ ಕಮ್ ಫಸ್ಟ್ ಇರ್ತೋ ಅದೇ ಥರ ಇತ್ತು. ಎಲ್ಲೂ ಏನೂ ನಡೆದಿಲ್ಲ, ತುಂಬ ಚೆನ್ನಾಗಿದೆ. ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಥ್ಯಾಂಕ್ಸ್, ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಒಂದು ಸದನದ ಚರ್ಚೆ, ದೊಡ್ಡ ಮಟ್ಟ ಚರ್ಚೆ ಆಗೋಯ್ತು. MLA MPಗಳಿಗೆ ಟಿಕೆಟ್ ಕೊಡಿ ಅಂತ. ಅಲ್ಲ, ಅವರು ಜನಪ್ರತಿನಿಧಿಸ್ತಾರೆ, ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಾರೆ. ಅವ್ರಿಗೆ 5 ಟಿಕೆಟ್ ಕೊಡೋದು ತಪ್ಪಿಲ್ಲ. ಆ 5 ಟಿಕೆಟ್ ಕೊಡೋದಕ್ಕೆ ನಾವು 5 ಜನ ಹೊರಗೆ ಬಂದಿದ್ದೀವಿ. ನಮ್ಮ ಶಿವಮೊಗ್ಗ MLC ಅವರು ನಮ್ಗೆ 5 ಜನಕ್ಕೆ ಟಿಕೆಟ್ ಕೊಟ್ಟಿದ್ರು. ಪಾಸ್ ಅಲ್ಲ, ಅರುಣ್ DS ಅಂತ MLC ಅವರು ಇಲ್ಲಿ MC ಮೆಂಬರ್ ಸಹ ನಮಗೆಲ್ಲ ಟಿಕೆಟ್ ಕೊಡ್ಸೋಕ್ಕೆ ಹೆಲ್ಪ್ ಮಾಡಿದ್ರು. ನಾವು ಬಟ್ ಆನ್ಲೈನಲ್ಲೇ ತೊಗೊಂಡಿದ್ದು, ಬಟ್ ಅವ್ರಿಗೆ ಬಂದಾಗ ಸಿಕ್ಕಿದ್ರು. ಸೊ ಎಲ್ಲ ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀವಿ. ಶಿವಮೊಗ್ಗದಿಂದ ಬಂದಿದ್ದೀವಿ ಮ್ಯಾಚ್ ನೋಡೋಕ್ಕೆ. ಒಳಗಡೆ ಹೊಡಿ ಆಟ, 6 4 ಸುರಿಮಳೆ. ಹೌದು, ಕೊಹ್ಲಿ ಬ್ಯಾಟಿಂಗ್. ಹೌದು ಸರ್, ಅದೇ ಹೇಳ್ತಾ ಇದ್ರು. ಹೈದರಾಬಾದ್ ಬಿರಿಯಾನಿಲಿ ನಮ್ಮ ಸಾಲ್ಟ್ ಜಾಸ್ತಿ ಮಾಡಿದ್ವಿ ಅಂತ, ಅದೇ ಥರ ಆಯಿತು. ಸೂಪರ್ ಇತ್ತು. 400 ರನ್ಸ್ ನೋಡೋ ಕೆಲ್ಸ ಸಿಗತ್ತೆ. ಸೊ ಒಂದು ಮ್ಯಾಚಲ್ಲಿ ಒಂದು ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡಾಗ 40 ಓವರ್ 400 ರನ್ಸ್. ಹೈದರಾಬಾದ್ ಒಂದು ಮೆಸೇಜ್ ಆಗ್ತಾ ಇದ್ರು, ಕಮೆಂಟ್ ಆಗ್ತಾ ಇದ್ರು, 300 ರನ್ ಹೊಡಿತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಅಲ್ಲ, ಎಲ್ಲರಿಗೂ ಆಸೆ ಇರುತ್ತೆ, ಬಟ್ ಅವಕಾಶ ಕೊಡ್ಬೇಕಲ್ಲ ನಾವು. ಇದು ನಮ್ದು ಹೋಮ್ ಪಿಚ್, ಹೆಂಗ್ ಬಿಟ್ಕೊಡ್ತೀವಿ ನಾವು ಅಂತ. ಇನ್ನೊಂದು ವಿಚಾರ, ಚಿಕ್ಕ ಮಕ್ಕಳಿಂದ ದೊಡ್ಡವರು ಇಲ್ಲಿವರೆಗೂ ನೋಡಿ, ಯಾಕೆ RCB ಇಷ್ಟೊಂದು ಕ್ರೇಜು ಫ್ಯಾನು ಏನಕ್ಕೆ? ಅಲ್ಲ, RCB ಅಲ್ಲಿ ನಮ್ಮ ಕೊಹ್ಲಿ ಇದ್ದಾರೆ, ಇನ್ನೇನು ಬೇಕು, ಪಡಿಕಲ್ ಇದ್ದಾರೆ, ಆಮೇಲೆ ABD ಒಳ್ಳೆ ಫೌಂಡೇಶನ್ ಹಾಕಿದ್ದಾರೆ. ಮಲ್ಯ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ $1.6 ಬಿಲಿಯನ್ ಸೇಲ್ ಆಗಿದೆ. ಇಷ್ಟು 16,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಫ್ಯಾನ್ಸ್ಗೆ ಸೇರ್ಬೇಕು. ಈ ಫ್ಯಾನ್ಸ್ ಇಂದ ಇಷ್ಟು ಹೈ ವ್ಯಾಲ್ಯೂಯೇಷನ್ ಆಗಿದೆ. ನಮ್ದೆಲ್ಲ ಅಕೌಂಟ್ ನಂಬರ್ ಕೊಡ್ತಾ ಇದೀವಿ. ಹೊಸ ಓನರ್ ಬಂದ್ರೆ RCBಗೆ, ಹಳೆ ಓನರ್ ಮಾತ್ರ ಇಲ್ಲ. ನಾವು ಯಾವತ್ತೂ ಬರಲ್ಲ. ಇದು ಮಲ್ಯ ಅವ್ರದ್ದು ಬೇಬಿ. ಇದು ಯಾರೋ ಬೆಳೆಸಿರ್ಬೋದು, ಬಟ್ ಮಲ್ಯ ಅವ್ರನ್ನ ಕನ್ಸು ಕಟ್ಟಿ RCB ಟೀಮ್ ಮಾಡಿದ್ರು. ಅವತ್ತೇನೋ ಹೇಳಿದ್ರು 450 crores ಕೊಟ್ವಿ ಅಂತ. 16,000 crores ವ್ಯಾಲ್ಯೂಯೇಷನ್ ಆಗಿದೆ. ಇಷ್ಟು ಕ್ರೆಡಿಟ್ RCB ಫ್ಯಾನ್ಸಿಗೆ ಸೇರುತ್ತೆ, ಪ್ಲೇಯರ್ಸ್ಗಂತೂ ಸೇರುತ್ತೆ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ RCB ಟೀಮ್. ಅನ್ನೊಂದು ಸಿಟ್ಟು ಕಾಲ ಬಿಟ್ಟಿದ್ದು ಗೌರವ ಅಲ್ಲ, ಅದು
ಅದು ಅಜಾತಕರಾಗಿ ನಡೀತೋದು. ಯಾಕೆ ನಡೀತು ಏನಂತ ಕಾರಣ ಮಾಡೋಕ್ಕಾಗಲ್ಲ. ಅವ್ರಿಗೆಲ್ಲರಿಗೂ ನಮ್ಮ ಬಗ್ಗೆ ನಮಗೂ ಎಲ್ಲರಿಗೂ ಬೇಜಾರಿದೆ. ಅವತ್ತು ಒಂದು ಇನ್ಸಿಡೆಂಟ್ ಆಗಿದ್ದು ಅಂತ, ಅದಾಗಬಾರ್ದಿತ್ತು. ಅವ್ರಿಗೆ 11 ಸೀಟ್ ಬಿಟ್ಟು ನಾವು ಅಲ್ಲಿ ಅದೊಂದು ವೀಡಿಯೋ ಮಾಡ್ಕೊಂಬಂದ್ವಿ. ನಮಗೂ ಭಾಳ ಬೇಜಾರಾಯಿತು. ಇವತ್ತು ಅದು ಯಾವುದು ಇನ್ಸಿಡೆಂಟ್ ಆಗ್ದಂಗೆ ನೋಡ್ಕೊಂಡಿದ್ದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಮತ್ತೆ ಇನ್ನೊಂದು ಸರ್, ಏನೇ ಟಿಕೆಟ್ ಬೇಕಾದ್ರೆ ನಮ್ಮ ಹತ್ರ ಯಾರು ಬರಬೇಡಿ, DCM ಹತ್ರ ಹೋಗಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಮ್ಮನೆ ಸರ್, ಯಾರೋ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಎಲ್ಲ ಆನ್ಲೈನಲ್ಲಿ ಟಿಕೆಟ್ ಸೇಲ್ ಆದ್ಮೇಲೆ ಅಲ್ಲಿ ಏನೋ 1,000 ಟಿಕೆಟ್ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಏನು ಮಾಡ್ತೀರಾ? ಎಸ್, ಥ್ಯಾಂಕ್ ಯು. ಮ್ಯಾಚ್ ತುಂಬ ಚೆನ್ನಾಗಿತ್ತು ಸರ್. ವಿರಾಟ್ ಕೊಹ್ಲಿ ಮತ್ತು ರಜತ್ ಪಡಿಕ್ಕಲ್ ಅವರೇ ಗ್ರೇಟ್ ಇದು ಪರ್ಫಾರ್ಮೆನ್ಸ್ ಇವತ್ತು. ಅವರಿಂದನೇ ಮ್ಯಾಚ್ ಗೆದ್ದೆ. ವಿರಾಟ್ ಕೊಹ್ಲಿ ವಿನ್ನಿಂಗ್ ಶಾಟ್ ವಿರಾಟ್ ಕೊಹ್ಲಿ ಇದೆ. ಜೈ RCB. ಹೈದರಾಬಾದ್ ಬಿರಿಯಾನಿಗೆ ಸಾಲ್ಟ್ ಜಾಸ್ತಿ ಆಗ್ತದೆ. ಹೌದು, ಹಾಕಿದ್ದಾರೆ. ತುಂಬ ಕ್ಯಾಚ್ಗಳು ಹಿಡಿದು ಆಮೇಲೆ ಜೇಕಬ್ ಡಫಿನ್ ಮರೆಯೋಂಗಿಲ್ಲ. ಫಸ್ಟ್ 3 ವಿಕೆಟ್ಸ್ ಅವರಿಂದಾನೆ. ಟಾಪ್ ಮ್ಯಾಚ್. ಥ್ಯಾಂಕ್ ಯು. ಮ್ಯಾಚು ಸೂಪರ್ ಆಗಿತ್ತು. ನೋಡ್ದು ಯಾರು ವಿರಾಟ್ ಕೊಹ್ಲಿ ಚೆನ್ನಾಗಿ ಹೊಡೆದ್ರು, ಪಡಿಕಲ್ ಚೆನ್ನಾಗಿ ಆಡ್ದ, ಇಬ್ಬರು ಚೆನ್ನಾಗಿ ಆಡಿದ್ರು. ಅಣ್ಣ ಮಾತಾಡಿ, ನಡ್ಕೊತೀವಿ, ಆರಾಮಾಗಿ ಮಾತಾಡಿ. ನಾವು ಡಿ ಬಾಸ್ ಬಿಡಲ್ಲ, RCB ಬಿಡಲ್ಲ. ಇದು ನಮ್ದೇ ಆಗಿರ್ಬೇಕಷ್ಟೇ. RCB ಇನ್ಮೇಲಿಂದ ನಮ್ದೇ ಸರ್ ಕಪ್ಪು. ಇನ್ಮೇಲಿಂದ RCB ಅಣ್ಣ ಏನು ಬೇಕಣ್ಣ? ನೀವು ಏನು ಕ್ವಶನ್ ಕೇಳ್ತೀರಿ ಹೇಳ್ರಿ, ಹೇಳ್ತೀವಿ. ಹೇಗಿತ್ತು ಮ್ಯಾಚ್? ಹೇಗಿತ್ತು? ಸೂಪರ್ ಅಣ್ಣ. ಪ್ರತಿ ಮ್ಯಾಚ್ ದೇವ್ರಿಗೆ ಅಂತ ಸೋಲ್ತಾ ಇದ್ರು. ಈ ಸಲ ಗೆದ್ದು ದೇವ್ರಿಗೆಲ್ಲಣ್ಣ, ಎಲ್ಲಣ್ಣ ದೇವ್ರಿಗೆ ಗೆಲ್ತೀವಣ್ಣ. ಇನ್ಮೇಲೆ ಎಲ್ಲ ಫಸ್ಟ್ ಮ್ಯಾಚ್ ಸೋಲ್ತಾ ಇದ್ರಿ. RCB ಈ ಸಲ ಗೆದ್ದಿದೆ, ಎಷ್ಟು ಖುಷಿ ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತಾ ಇದೆ. ಹೈದರಾಬಾದ್ ಬಿರಿಯಾನಿ ಸಾಲ್ಟ್ ಜಾಸ್ತಿ ಆಯ್ತಾ? ನಾವು ವೆಜಿಟೇರಿಯನ್, ಬಿರಿಯಾನಿ ತಿಂದಿಲ್ಲ ಇದುವರೆಗೂ. ವೆಜ್ ಹೈದರಾಬಾದಿ ನಾವು ಲಿಂಗಾಯತರು. ಪನ್ನೀರ್ ಪಾಲಕ್ ನಮ್ದು. ವೆಜ್ ಹೈದರಾಬಾದಿ ಸಾಲ್ಟ್ ಜಾಸ್ತಿ ಆಯ್ತಾ? ವೆಜ್ ಹೈದ್ರಾಬಾದಿ ಸಾಲ್ಟ್ ಜಾಸ್ತಿ ಆಯ್ತಾ? ಸಾಲ್ಟ್ ಇಲ್ಲ, ಓಕೆ. ಬಟ್ ಇನ್ನೂ ಚೆನ್ನಾಗಿ ಸ್ಕೋರ್ ಆಗಬೇಕಿತ್ತು. ಸೊ ದಟ್ ನಮಗೂ ಕ್ರೇಜ್ ಇತ್ತು ಬಟ್ ನಾಟ್ ಸೊ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಲ್ಲಿ ಇಡುತ್ತೋ ಎಲ್ಲಿ ಇದಾಯ್ತು? ಯಾಕಂದ್ರೆ 300 ನೋಡಿದ್ರೆ ಅಂತ ಸನ್ರೈಸ್ ಹೇಳ್ತಾ ಇದ್ರು. 250 ಮಟ್ಟ ಹೊಡಿಬೋದು ಅಂದ್ಕೊಂಡಿದ್ವಿ. ಸಮಥಿಂಗ್ 200+ ಆಯಿತು ಅದು. ಕೊಹ್ಲಿದು ಇಷ್ಟು ಸೀಸನ್ ಆದ್ರೂ ಕೊಹ್ಲಿ ಎಲ್ಲೂ ಹೊರಗಡೆ ಹೋಗಲಿ, ಇಲ್ಲೇ ಇದ್ದಾರೆ ಹೋಮ್ ಗ್ರೌಂಡಲ್ಲಿ. ಏನು ಅನಿಸ್ತಿದೆ? ಚೆನ್ನಾಗಿದೆ. ಅವ್ರು ಬಂದಿದ್ದಕ್ಕೆ ಈಗ ನಾವು ಅವ್ರಿಗೋಸ್ಕರ ಬಂದಿರೋದು ಇಲ್ಲಿಗೆ. ಲಾಂಗ್ ವೇ ಫ್ರಮ್ ನಾರ್ತ್ ಕರ್ನಾಟಕ ಬಂದಿದ್ದೀವಿ. ಹಂಗೆ ಇವರು BKD ಡಿಸ್ಟ್ರಿಬ್ಯೂಟರ್ ಕರ್ನಾಟಕಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.